ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಎಚ್ ಕೆ ಮತ್ತು ನಾನ್ ಎಚ್ ಕೆಯ ಹಿಸ್ಟ್ರಿ ಏನು ಕ್ವಶನ್ಸ್ ಅನ್ನ ಎಲ್ಲ ಫುಲ್ ಮುಗಿಸಿದ್ದೀನಿ. ಎಚ್ ಕೆ ವಿಭಾಗದಲ್ಲಿ 19ಕ್ಕೆ 19 ಕ್ವಶನ್ ಹಿಸ್ಟ್ರಿಯಿಂದ ಬಂದಿತ್ತು. ಮತ್ತೆ ನಾನ್ ಎಚ್ ಕೆಯಲ್ಲಿ 20ಕ್ಕೆ 19 ಕ್ವಶನ್ ಬಂದಿತ್ತು. ನಾನೇ ಬರೆದಂತಹ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಸ್ತಕದಿಂದ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕದಿಂದ ಆಗಿರ್ಬೋದು. ಅದೇ ರೀತಿ ಸ್ಪರ್ಧಾರ್ಥಿಗಳೇ, ಜಿಯೋಗ್ರಫಿಯಲ್ಲಿ 99.99% ಪುಸ್ತಕದಲ್ಲಿ ಎಲ್ಲಾ ವಿಷಯಗಳು ಕವರ್ ಆಗಿದೆ. ಕರ್ನಾಟಕ ಹಿಸ್ಟ್ರಿಯ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಅದೇ ರೀತಿ ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು. ಸ್ಪರ್ಧಾರ್ಥಿಗಳೇ, ಇಂದಿನ ಅಂದ್ರೆ ಈಗ ಎಚ್ ಕೆ ಜಿಯೋಗ್ರಫಿ ಮುಗಿಸಿದ್ದೀನಿ. ಇವತ್ತು ನಾನ್ ಎಚ್ ಕೆ ಜಿಯೋಗ್ರಫಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ಪರ್ಧಾರ್ಥಿಗಳು ಕಮೆಂಟ್ ಅಲ್ಲಿ ಕೇಳಿದ್ರು, ಸ್ಪರ್ಧಾರ್ಥಿಗಳು ಸರ್ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು, ನಮಗೆ ಸ್ವಲ್ಪ ಯೂಟ್ಯೂಬರ್ಸ್ ಅದು ಇದು ಅಂತ ಹೇಳಿ ಹೇಳಿ ಗೊಂದಲ ಇಡಿಸ್ತಿದ್ದಾರೆ, ಯಾವ ಪುಸ್ತಕಗಳನ್ನ ನಾವು ಸರಿಯಾದ ಮಾರ್ಗದಲ್ಲಿ ಓದಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರು. ಅದರ ರಿಲೇಟೆಡ್ ಇವತ್ತು ಆ PPT ಪುಸ್ತಕಗಳನ್ನು ಒಂದು ನಾನು ಟೈಪ್ ಮಾಡಿ ತದನಂತರ ಆ ಪುಸ್ತಕಗಳನ್ನ ಹೇಳ್ತಾ ಇದ್ದೀನಿ. ಈವನ್ ಗ್ರೂಪ್ ಸಿ ಆಗಿರಬಹುದು, FDA ಆಗಿರ್ಬೋದು, SDA ಆಗಿರ್ಬೋದು, ಯಾವೆಲ್ಲ ಎಕ್ಸಾಮ್ಗೆ ಸ್ಪರ್ಧಾರ್ಥಿಗಳು ಓದ್ತಾ ಇದ್ರು ಈ ಪುಸ್ತಕಗಳನ್ನ ಓದಿ ಸ್ಪರ್ಧಾರ್ಥಿಗಳೇ. ಯಾರು ಏನೇ ಹೇಳಿದ್ರು ಬೇರೆ ಪುಸ್ತಕಗಳಿಗೆ ನೀವು ತಲೆ ಕೊಡಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಯಾರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಯಾವ ಯೂಟ್ಯೂಬರ್ ಆಗಿರ್ಲಿ, ನಿಮ್ಗೆ ಯಾವ ಕೋಚಿಂಗ್ ಸಂಸ್ಥೆಯವರಾಗಿರ್ಲಿ, ಯಾರು ಏನೇ ಹೇಳಲಿ, ಈ ಪುಸ್ತಕಗಳನ್ನ ಓದಿ. ಅರ್ಥ ಆಯ್ತಾ? ಈ ಪುಸ್ತಕಗಳನ್ನ ಓದಾಗ ನೀವು ಯಶಸ್ಸನ್ನ ಖಂಡಿತ ಸಾಧಿಸ್ತೀರಾ ಅಂತ ಹೇಳ್ತಾ ಇದೀನಿ. ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ಮಿಸ್ಗೈಡ್ ಮಾಡ್ತಾರೆ ನಿಮಗೆ, ಓಕೆನಾ? ಪಾಪ ಒಂದು ಹುಡುಗಿ ಕಾಲ್ ಮಾಡಿತ್ತು ಆಗ್ಲೇ, ಸರ್ ಪುಸ್ತಕ ಬೇಕಿತ್ತು, ಚೆನ್ನಾಗಿದೆಯಾ ಅದು ಇದು ಅಂತ ಕೇಳಿದ್ರು ಪುಸ್ತಕದ ಬಗ್ಗೆ. ಮತ್ತೆ ಸಾಕಷ್ಟು ಅವರು ಪಾಪ ಹೇಳಿದ್ರು, ಸರ್ ಈ ರೀತಿ ಆಗ್ತಾ ಇದೆ, ಏನ್ ಮಾಡಬೇಕು, ಯಾವ ಪುಸ್ತಕಗಳನ್ನು ಓದಬೇಕು, ಸರಿಯಾದ ನಮಗೂ ಸ್ವಲ್ಪ ಗೈಡ್ ಮಾಡಿ ಸರ್ ಅಂತ ಹೇಳಿದ್ರು. ಬೆಂಗಳೂರಿನವರೇ ಒಬ್ರು ಕಾಲ್ ಮಾಡಿದ್ರು ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಅವ್ರಿಗೆ ಅಂದ್ರೆ ಯೂಟ್ಯೂಬರ್ಸ್ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಈಗ ಅದೇ ಹೇಳ್ತಾ ಇದೀನಿ, ಬಾಯ್ಕಾಟ್ ಯೂಟ್ಯೂಬರ್ಸ್ ಅಂತ. ಅಂದ್ರೆ ಯೂಟ್ಯೂಬರ್ಸ್ ಅನ್ನ ಲೈಕ್ ನಮ್ಮ ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವರನ್ನ ಬಾಯ್ಕಾಟ್ ಮಾಡಿ, ವಾಸ್ತವ ಯಾರು ಹೇಳ್ತಾರೆ ಅದನ್ನ ಅರ್ಥಕೊಳ್ಳಿ. ಇವನ್ ನಾನು ಸುಳ್ಳು ಹೇಳಿದ್ರು ನನ್ನನ್ನು ಬ್ಲೇಮ್ ಮಾಡಿ ಅಷ್ಟೇ. ನಾನೇನು ಎಲ್ಲರಿಗಿಂತ ನಾನೇನು ವಿಭಿನ್ನ ಅಂತ ಅಲ್ಲ. ನಿಮಗೆ ಮಾರ್ಗದರ್ಶಕರು ಯಾರಾಗಿರ್ಬೇಕಂದ್ರೆ, ಯಾರು ವಾಸ್ತವ ಹೇಳ್ತಾರೆ ಅವ್ರು ಮಾತ್ರ ಮಾರ್ಗದರ್ಶಕರಾಗಿರ್ಲಿ. ಮತ್ತೆ ಸೋಷಿಯಲ್ ಮೀಡಿಯಾ ಸಿಂಗಮ್ಗಳು ಸ್ವಲ್ಪ ಜನ ಸ್ಪರ್ಧಾರ್ಥಿಗಳನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ, ದಾರಿ ತಪ್ಪಿಸ್ತಿದ್ದಾರೆ. 20th ಆನ್ವರ್ಡ್ಸ್ ಅವರಿಗೆ ಮಾರಿ ಹಬ್ಬ ಇದೆ. ಅದೇನು ನಮ್ಮ ತೆಲುಗದಲ್ಲಿ ಹೇಳ್ತಾರೆ, ಒಂದು ಗಾದೆ ಇದೆ, ಅದು ಹೇಳ್ತೀನಿ. ಬಟ್ ಇವತ್ತೇನಪ್ಪಾ ಅಂದ್ರೆ ಪುಸ್ತಕಗಳ ಬಗ್ಗೆ ಹೇಳ್ತಾ ನಾನ್ ಎಚ್ ಕೆ ಭಾಗದ ಜಿಯೋಗ್ರಫಿ ಕ್ವಶನ್ ಅನ್ನ ಸಾಲ್ವ್ ಮಾಡಿದೀನಿ. ಏನು ಪುಸ್ತಕದಲ್ಲಿ ಎಷ್ಟು ಕಂಟೆಂಟ್ ಬಂದಿದೆ ನಿಮಗೆ ಒಂದೊಂದೇ ಎಳೆಯಾಗಿ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ನೋಡೋಣ. ನೋಡಿ, ಸಂವಿಧಾನ ಪುಸ್ತಕಕ್ಕೆ PS ಗಂಗಾಧರ್ ತುಂಬಾ ಅದ್ಭುತವಾದ ಪುಸ್ತಕ. ಇದನ್ನ ಓದಿ, ಬೇರೆ ಪುಸ್ತಕವನ್ನ ಓದಕ್ಕೆ ಹೋಗ್ಬೇಡಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಸೈನ್ಸ್ಗೆ VRS ವೆಂಕಟರಮಣ ಸ್ವಾಮಿ ಅಂತ ಇದ್ದಾರೆ, ಅವರ ಪುಸ್ತಕವನ್ನೇ ತುಂಬಾ ಅದ್ಭುತವಾಗಿ ಇದೆ. ಮೆಂಟಲ್ ಎಬಿಲಿಟಿಗೆ ಮಂಜುನಾಥ ಬ್ಯಾಡಗಿ ತುಂಬಾ ಅದ್ಭುತವಾಗಿದೆ. ಮಂಜುನಾಥ್ ಬ್ಯಾಡಗಿ ಅವರನ್ನ ಮೆಂಟಲ್ ಎಬಿಲಿಟಿ ಬ್ರಹ್ಮ ಅಂತ ಕರೀತಾರೆ ಕರ್ನಾಟಕದಲ್ಲಿ. ಮತ್ತೆ ಕೆಲವೊಬ್ಬ ಯೂಟ್ಯೂಬರ್ಸ್ ಇದ್ದಾರೆ, ಸುಮ್ನೆ ಯಾವುದೋ ಟ್ರಿಕ್ಕಿ ಸುಮ್ಮನೆ ಹೇಳ್ಬಿಟ್ಟು ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಟ್ಬಿಟ್ಟು ಹುಡುಗರನ್ನ ಮೋಸ ಮಾಡ್ತಿದ್ದಾರೆ. ಮೆಂಟಲ್ ಎಬಿಲಿಟಿಗೆ ಮಂಜುನಾಥ್ ಬ್ಯಾಡಗಿ ಇದೆ. ಇಂಗ್ಲಿಷ್ ವರ್ಷನ್ ಬಂದ್ರೆ ನಿಮ್ಗೆ ಅಗರ್ವಾಲ್ ದಿ ಬೆಸ್ಟ್ ಪುಸ್ತಕ. CSATಗೆ KS ಆಗಿರಬಹುದು ಅಥವಾ UPSC ಆಗಿರಬಹುದು, ತುಂಬಾ ಅದ್ಭುತವಾಗಿದೆ. ಅದು ತುಂಬಾ ಚೆನ್ನಾಗಿದೆ. ಅದು ಇಂಗ್ಲಿಷ್ ವರ್ಷನ್ ಇದೆ, ನಿಮ್ಗೆ ಕನ್ನಡ ವರ್ಷನ್ ಸಿಗೋದಿಲ್ಲ. ಮತ್ತೆ ಹಿಸ್ಟರಿ ಮಾಸ್ಟರ್, ಇಂಡಿಯನ್ ಹಿಸ್ಟರಿಗೆ ನಾನೇ ಬರೆದಿರುವಂತಹ ಹರೀಶ್ ಎನ್ ಹಿಸ್ಟರಿ. ಇಂಡಿಯನ್ ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ 3 ಒಂದು ಪಾರ್ಟ್ ಇದೆ. ಇವನ್ ಅದು UPSC ಲೆವೆಲ್ಗಿದೆ ಸ್ಪರ್ಧಾರ್ಥಿಗಳೇ. ಅದರಲ್ಲಿ DSERTC ಪುಸ್ತಕಗಳು ಕವರ್ ಆಗಿದೆ, NCERTC ಪುಸ್ತಕಗಳನ್ನ ಕವರ್ ಆಗಿದೆ. ನೀವು ನೋಡಬಹುದು, ನಿನ್ನೆ ಎಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಬೇಸಿಕ್ ಪುಸ್ತಕದಿಂದ ಎಷ್ಟು ಬಂದಿತ್ತು, ಅದ್ರ ಜೊತೆಗೆ ಆಥರ್ ಪುಸ್ತಕಗಳನ್ನ ಯಾರೆಲ್ಲ ಓದಿದರೋ ಅವ್ರು ಟ್ಯಾಕಲ್ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ನಾನೇ ಬರ್ದಿರುವುದು. ಕರ್ನಾಟಕ ಹಿಸ್ಟರಿ ಮಾಸ್ಟರ್ ತುಂಬಾ ಅದ್ಭುತವಾಗಿದೆ. ನಾನೇನು ಆಕ್ಚುಲಿ ನಿಮಗೆ ವಿಡಿಯೋ ಮಾಡಿದ್ದೀನಿ. 19 ಔಟ್ ಆಫ್ 19 ಎಚ್ ಕೆ ವಿಭಾಗದಲ್ಲಿ ಹಿಸ್ಟ್ರಿ ಕ್ವಶನ್ ಬಂದಿದೆ. ಅದೇ ರೀತಿ ನಾನ್ ಎಚ್ ಕೆಯಲ್ಲಿ
20ಕ್ಕೆ 19 ಕ್ವಶನ್ ಬಂದಿದೆ. ಅದೇ ಗ್ರೂಪ್ ಸಿ ಮೊನ್ನೆ 708 ಪೋಸ್ಟ್ ಅಲ್ಲಿ 20ಕ್ಕೆ 19 ಕ್ವಶನ್ ಬಂದಿದೆ. 2025ರಲ್ಲಿ ನಡೆದಂತ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ 14 ಔಟ್ ಆಫ್ 14 ಬಂದಿದೆ. ಕರ್ನಾಟಕ ಮತ್ತೆ KS ಪ್ರಿಲಿಮ್ಸ್ ಅಲ್ಲಿ 13 ಕ್ವಶನ್ ಬಂದಿದೆ. ನಾನು ಎಲ್ಲ ಪ್ರತಿಯೊಂದು ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಜಿಯೋಗ್ರಫಿ, ನಾನೇ ಬರೆದಿರುವ ಜಿಯೋಗ್ರಫಿ ಅಥವಾ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಅಂಡ್ ವರ್ಲ್ಡ್ ಜಿಯೋಗ್ರಫಿ. ಜಿಯೋದಲ್ಲಿ ಬಂದು 3 ಟಾಪಿಕ್ ಇದೆ, ಅದನ್ನು ನೀವು ಓದಬೇಕು. ನಾನು ಹೇಳ್ತಾ ಇದ್ದೀನಿ, ಇವು ಕರ್ನಾಟಕದ ಫೇಮಸ್ ಆಥರ್ ಬುಕ್ಸ್. ಅವರಿಗಿಂತ ದಿ ಬೆಸ್ಟ್ ಯಾವ್ದಾದ್ರು ಪುಸ್ತಕ ಸಿಕ್ಕರೆ ನೀವು ಬೈ ಮಾಡಿ ಅದನ್ನು ಓದಬಹುದು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನೀವು ಗ್ರೂಪ್ ಸಿಗೆ ಮತ್ತೆ FDA ಸಾಕಷ್ಟು ಜನ ಹೇಳ್ತಾ ಇದ್ರಿ ಸರ್ VA ಓದಬೇಕು, ಯಾವ ಪುಸ್ತಕ ಓದಬೇಕು ಕಮ್ಯುನಿಕೇಶನ್ಗೆ ಅಂದ್ರೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ, ನಾನೇ ಬರೆದಿರುವ ಕನ್ನಡ ಮತ್ತು ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ನಾನೇ ಬರೆದಂತ ಪುಸ್ತಕ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸ್ಪರ್ಧಾರ್ಥಿಗಳೇ. VAಗೆ ನೀವು ಈ ಪುಸ್ತಕವನ್ನ ಕಂಪಲ್ಸರಿ ಓದಲೇಬೇಕು ಸ್ಪರ್ಧಾರ್ಥಿಗಳೇ. ಜೊತೆಗೆ ಇಂಗ್ಲಿಷು BN ಸುರೇಶ್ ಅಂತ ಜ್ಞಾನ ಗಂಗೋತ್ರಿ ಸಂಸ್ಥೆಯವರು ಬರೆದಿರುವಂತ BN ಸುರೇಶ್ ಅವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಈ ಪುಸ್ತಕವನ್ನ ತಗೊಳ್ಳಿ. ಅದೇ ರೀತಿ ಕಂಪ್ಯೂಟರ್ ಸುನಿಲ್ ಚೌಹಾಣ್ ಅಂದ್ರೆ ಇವರು ಬಿಜಾಪುರದವರು ಇದ್ದಾರೆ, ಧಾರವಾಡದಲ್ಲಿ ಆಕ್ಚುಲಿ ಯಾವುದೋ ಒಂದು ಸಂಸ್ಥೆಯನ್ನು ನಡೆಸ್ತಿದ್ದಾರೆ ಹೊಸದಾಗಿ ಈಗ. ಸುನಿಲ್ ಚೌಹಾಣ್ ಅವರ ಪುಸ್ತಕ ಓದಿ. ಹಾಗೆ ಪ್ರಚಲಿತ, ಅರಿವು ಅಥವಾ ವಿಜೇತ, ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನ ಓದಬೇಕು ಸ್ಪರ್ಧಾರ್ಥಿಗಳೇ. ಮತ್ತೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು NCERTC ಪುಸ್ತಕಗಳನ್ನು ಓದಿ, ಕನ್ನಡ ಮೀಡಿಯಂ DSERTC ಪುಸ್ತಕಗಳನ್ನು ಓದಿ. ಜೊತೆಗೆ ಇನ್ನು ಯಾವ್ದಾದ್ರು ಮಾಹಿತಿ ಬೇಕಾದ್ರೆ ಮತ್ತೆ ಯಾರೆಲ್ಲ ಗ್ರೂಪ್ ಸಿಗೆ ಓದ್ತಾ ಇದ್ದೀರಾ ಅವರು ಫೋಕಸ್ ಆನ್ ಕಮ್ಯುನಿಕೇಶನ್, ಇಂಗ್ಲಿಷು, ಕನ್ನಡ ಮತ್ತೆ ಕಂಪ್ಯೂಟರು. ಇಂಗ್ಲಿಷ್ 35, ಕನ್ನಡ 35, ಕಂಪ್ಯೂಟರ್ 30 ಮಾರ್ಕ್ಸ್ ಇರುತ್ತೆ. ಮತ್ತೆ ಅದೇ GS ಪೇಪರ್ ಅಲ್ಲಿ ನೀವು ಯಾರು ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಮಾಡ್ಕೊಳ್ತೀರಾ, ಯಾರು ಸೈನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ತೀರಾ ಅವ್ರು 100% ಟ್ಯಾಕಲ್ ಮಾಡ್ತಾರೆ ಎಕ್ಸಾಮ್ಸ್, ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಅನ್ನ. ಈವನ್ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರಬಹುದು. ಇಷ್ಟಕ್ಕೆ ನೀವು ಫೋಕಸ್ ಮಾಡಲೇಬೇಕು. ಪ್ರತಿಯೊಬ್ರು ಫೋಕಸ್ ಮಾಡಬೇಕು. ನಾನು ಇಂಥವರೇ ಫೋಕಸ್ ಮಾಡಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಹೆಚ್ಚು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಮತ್ತೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ಫೋಕಸ್ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳ. ಇದು ಪುಸ್ತಕ ಲಿಸ್ಟು. ಬೇರೆ ಏನಾದರೂ ಬೇಕಿದ್ರೆ ಇನ್ಫಾರ್ಮೇಶನ್ ಬೇಕಿದ್ರೆ ಇವನ್ನ ಇದೇನ್ ಕೊಟ್ಟಿದ್ದೀನಲ್ಲ ಈ ಪುಸ್ತಕಗಳನ್ನ ಬಿಟ್ಟು ಬೌಂಡ್ರಿ ನೀವು ಹೊರಗಡೆ ಹೋಗ್ಲೇಬೇಡಿ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ಯಾವ ಯೂಟ್ಯೂಬರ್ ಏನಾದ್ರೂ ಹೇಳ್ಕೊಳ್ಳಿ, ಏನಾದ್ರೂ ಬುಳ್ಳೆ ಬಿಟ್ಕೊಳ್ಳಿ. ಓಕೆನಾ? ಮುಂದಿನ ಸ್ಲೈಡ್ ನೋಡೋಣ. ನೋಡಿ ಸ್ಪರ್ಧಾರ್ಥಿಗಳ, ನಾನೇ ಬರ್ದಿರುವಂತ ಕರ್ನಾಟಕ ಜಿಯೋಗ್ರಫಿಯಲ್ಲಿ ನಿಮಗೆ ಡಿಟೋ ಎಲ್ಲಿ ಪೇಜ್ ನಂಬರ್ ಏನು ಎಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿ. ನನ್ನ ಪುಸ್ತಕ ನೋಡಿ, ಇಲ್ಲಿ ಕರ್ನಾಟಕ ಜಿಯೋಗ್ರಫಿ ಅಂತ ಮೆನ್ಷನ್ ಮಾಡಿದ್ದೀನಿ. ಕರ್ನಾಟಕ ಜಿಯೋಗ್ರಫಿ ಪೇಜ್ ನಂಬರ್ ಇಲ್ಲಿ ಕಟ್ ಮಾಡಿದ್ದೀನಿ. ಪೇಜ್ ನಂಬರ್ 16ರಲ್ಲಿ ಇದೆ ಇದು. ಓಕೆನಾ? ಕೆಳಗಿನ ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ ಸ್ಪರ್ಧಾರ್ಥಿಗಳೇ. ಓಕೆನಾ? ನೋಡಿ, ಫಸ್ಟ್ ಬಿಳಿಗಿರಿ ರಂಗನ ಬೆಟ್ಟ, ನೆಕ್ಸ್ಟ್ ಗೋಪಾಲಸ್ವಾಮಿ ಬೆಟ್ಟ, ನೋಡಿ ಗೋಪಾಲಸ್ವಾಮಿ ಬೆಟ್ಟ ಇದೆ. ಆಮೇಲೆ ಮೇಲುಕೋಟೆ, ನೋಡಿ ಮೇಲುಕೋಟೆ ಬೆಟ್ಟ, ಮತ್ತೆ ಚಾಮುಂಡಿ ಬೆಟ್ಟ. ನೋಡಿ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಜಿಯೋಗ್ರಫಿಯಲ್ಲಿ ಪೇಜ್ ನಂಬರ್ 16. ಯಾರೆಲ್ಲ ಪುಸ್ತಕವನ್ನ ಬೈ ಮಾಡಿದಿರ ಅವರ ನೋಡ್ಬೇಕಾಗುತ್ತೆ. ನಾನೇನು ನಿಮ್ಗೆ ಯಾವ್ದೋ ಪುಸ್ತಕದಿಂದ ತಂದು ಹೇಳ್ತಾ ಇಲ್ಲ, ನಾನೇ ಬರೆದಂತಹ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು ಅಥವಾ ಜಿಯೋ ಪುಸ್ತಕದಲ್ಲಿ. ಓಕೆನಾ? ನಾನು ಹೇಳಿದ್ದೀನಿ ಕರ್ನಾಟಕದ ಟಾಪ್ ಆಥರ್ಸ್ ಏನಿದ್ದಾರೆ ಅವರಿಗಿಂತ ನೆಕ್ಸ್ಟ್ ಲೆವೆಲ್ ಪುಸ್ತಕಗಳಿದ್ರೆ ಬೈ ಮಾಡಿ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನ ಗುರುತಿಸಿ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್. ಅರ್ಥ ಆಯ್ತಾ? ಅದೇ ಕರ್ನಾಟಕ ಜಿಯೋಗ್ರಫಿಯಲ್ಲಿ ನೋಡಿ ಪೇಜ್ ನಂಬರ್ 22, 23. ಓಕೆನಾ? 22, 23ರಲ್ಲಿ ಏನಿದೆ ನೋಡಿ, ಬೋರ್ಘಾಟ್ ಸ್ಪರ್ಧಾರ್ಥಿಗಳ ಫಸ್ಟ್ ಒನ್ ಬೋರ್ಘಾಟ್ ಇದೆ. ಮುಂಬೈ ಮತ್ತು ಪುಣೆಯನ್ನ ಸಂಪರ್ಕಿಸುತ್ತೆ. ನೋಡಿ ಸ್ಪರ್ಧಾರ್ಥಿಗಳು ಇಲ್ಲಿದೆ ನೋಡಿ, 3ನೇದಿದೆ ನೋಡಿ, 2, 3. ಅದೇ ರೀತಿ ಪಾಲ್ಘಾಟ್ ಇದೆ, ಆಗುಂಬೆ ಘಾಟು ಇಲ್ಲಿ ನೋಡ್ಬೋದು ನೀವು. ಆಗುಂಬೆ ಘಾಟ್ ಬಂದು ಶಿವಮೊಗ್ಗ ಜಿಲ್ಲೆಯ ಸಣ್ಣಹಳ್ಳಿ. ಓಕೆನಾ? ಇದು ನೋಡಿ ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಇಲ್ಲಿ ಅದು ಹೋಗುತ್ತೆ ಸ್ಪರ್ಧಾರ್ಥಿಗಳು. ನೋಡಿ ಉಡುಪಿ ಮತ್ತು ಶಿವಮೊಗ್ಗ ಇಲ್ಲೇ ಇದೆ ನೋಡಿ, 22ರಲ್ಲಿದೆ. ಅದೇ ರೀತಿ ಪಾಲ್ಘಾಟ್ ನೋಡಿ, ಒಂದೇ ನಿಮಿಷ, ಇದರಲ್ಲಿ ಇದೆ ಸ್ಪರ್ಧಾರ್ಥಿಗಳ ಇನ್ನೂ ಒಂದು ಪೇಜ್ ಇದೆ
ನಿಮ್ಗೆ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಇದೆಲ್ಲ ನಾನು ನೋಡಿ ಮಹಾರಾಷ್ಟ್ರಕ್ಕೆ ಕೊಟ್ಟಿದ್ದೀನಿ, ಕೇರಳ ಕೊಟ್ಟಿದ್ದೀನಿ, ಅದೇ ಕರ್ನಾಟಕ ಕೊಟ್ಟಿದ್ದೀನಿ. ಇದೇ ರೀತಿ ಪ್ರತಿಯೊಂದರಲ್ಲೂ ಯಾವ್ಯಾವ ಘಾಟ್ ಬರುತ್ತೆ ನೋಡಿ. ಹುಲಿಕಲ್ ಘಾಟ್ ಇದೆ, ಶಿರಾಡಿ ಘಾಟು, ಸಂಪಾಜೆ ಘಾಟು, ಬಿಸ್ಲೆ ಘಾಟು, ದೇವಿಮನೆ ಘಾಟು, ಮಾಲ ಘಾಟು, ಅರಬೈಲ್ ಘಾಟು, ಅಣಶಿ ಘಾಟು, ಪಕ್ರಮಲ್ತಮ್ ಘಾಟು, ಈ ರೀತಿ ಎಲ್ಲ ಸಾಕಷ್ಟು ಇದಾವೆ ಸ್ಪರ್ಧಾರ್ಥಿಗಳೇ. ನೀವು ಇದನ್ನ ನೋಡ್ಕೊಂಡಾಗ ನೀವು ಆರಾಮ್ಸೆ 100% ಮಾಡಬಹುದು. ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ, ಈ ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನ ಗುರುತಿಸಿ ಅಂತಿದ್ರೆ ಜಂಬಿಟಿಕೆ ಮಣ್ಣು, ಯಾಕಂದ್ರೆ ಕೋಸ್ಟಲ್ ಏರಿಯಾ ಬರುತ್ತೆ. ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಅಂತ ಬರುತ್ತೆ. ನೋಡಿ ಸ್ಪರ್ಧಾರ್ಥಿಗಳ, ಇಲ್ಲಿ ಇದೆ ನೋಡಿ ಜಂಬಿಟಿಕೆ ಮಣ್ಣು. ಇದು ನನ್ನ ಪುಸ್ತಕದಲ್ಲಿರುವ ಇಮೇಜ್. ಜೊತೆಗೆ ಇಲ್ಲಿ ಕೇಳಿದ್ದಾರೆ ನೋಡಿ, ಈ ಮಣ್ಣು ಕರ್ನಾಟಕದ, ಇಲ್ಲಿ ಜಂಬಿಟಿಕೆ ಮಣ್ಣದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಅಲ್ಲಿ ಮಾತ್ರ ಹೇಳ್ತೀನಿ ನೋಡಿ. ಈ ಮಣ್ಣು ಕರ್ನಾಟಕದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡದ ಪೂರ್ವ ಭಾಗ, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ಇವುಗಳಲ್ಲದೆ ಬೀದರ್, ಕಲಬುರಗಿ, ಕೋಲಾರ, ಬೆಂಗಳೂರು ಜಿಲ್ಲೆಗಳಲ್ಲಿ ಕೆಲವೆಡೆಗೆ ಕಂಡು ಬರುತ್ತದೆ. ಅಂದ್ರೆ ಇದರಲ್ಲಿ ಬ್ರಿಕ್ಸ್ ಮಾಡ್ತಾರೆ. ಜಂಬಿಟಿಕೆಯಲ್ಲಿ ಮನೆ ಕಟ್ಟೋದಕ್ಕೆ ಇದಕ್ಕೆ ಪೀಸ್ ಮಾಡ್ತಾರೆ, ಅಂದ್ರೆ ಬಾಕ್ಸ್ ಟೈಪ್, ಹಂಗೆ ಅಚ್ಚನ್ನ ತಗೊಳ್ತಾರೆ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಕೋಸ್ಟಲ್ ಏರಿಯಾದಲ್ಲೇ ಜಾಸ್ತಿ ಕಂಡು ಬರುತ್ತೆ. ಅಂದ್ರೆ ಈ ಮಣ್ಣು ಅಧಿಕ ಮಳೆ, ಅಂದರೆ ವಾರ್ಷಿಕವಾಗಿ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ಮಣ್ಣಿನ ಖನಿಜಾಂಶಗಳು ತೊಳೆಸಲ್ಪಡುವಿಕೆಯಿಂದಾಗಿ ರೂಪಿತವಾಗುತ್ತದೆ ಅಂತ. ನಿಮಗೆ A to Z ಲ್ಯಾಟರೈ ಲೈಕ್ ನಿಮಗೆ ಮಣ್ಣು ಚಾಪ್ಟರ್ ಬಂದಾಗ ಏನೇ ಕ್ವಶನ್ ಕೇಳಿದ್ರು ಸಿಗುವ ಎಲ್ಲ ಸಂಭವನೀಯತೆ ಇದೆ. 99.99% ಎಲ್ಲ ರಿಲೇಟೆಡ್ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಕಂಡ ನಗರಗಳನ್ನು ವರ್ಗೀಕರಿಸಿ, ಅಂದ್ರೆ ಇದೇನಂದ್ರೆ ಜನಸಂಖ್ಯೆ ಆಧಾರಿತ ಮೇಲೆ ಇದನ್ನ ಬರೀದಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಎ ನಗರ, ಬಿ ಮೆಗಾ ಸಿಟಿ, ಡಿ ನಗರಗಳ ಸಮುಚ್ಚಯ, ಆಮೇಲೆ ಬಂದು ಸಿ ಮೆಗಲೋಪೋಲಿಸ್ ಅಂತ ಇದೆ. ಇದನ್ನ ನಗರ, ಇದು ಒಂದು ಪಟ್ಟಣ ಅಥವಾ ಮೂಲಭೂತ ನಗರ ಪ್ರದೇಶವಾಗಿದ್ದು ಇಲ್ಲಿ ನೀಡಲಾದ ಉಳಿದ ವರ್ಗಗಳಿಗಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತಾರೆ. ಬಟ್ ಇದಕ್ಕೆ ರಿಲೇಟೆಡ್ ಆಗಿ ಇದನ್ನ ನಾವು ಇದು ಜನರಲ್ ಓರಿಯೆಂಟೆಡ್ ಕ್ವಶನ್ ಆಗಿ ತಿಳ್ಕೋಬೇಕು ಸ್ಪರ್ಧಾರ್ಥಿಗಳೇ. ಈವನ್ ಜಿಯೋಗ್ರಫಿಯಲ್ಲೂ ಬರುತ್ತೆ. ಇದನ್ನ ನಾವು ಜನರಲ್ ಅಂದ್ರೆ ಕಾಮನ್ ಬೇಸ್ಡ್ ಇದು ಕ್ವಶನ್, ಇದು ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ. ಹಾಗೆ ಮೆಗಾ ಸಿಟಿ ಆಗಿರ್ಬೋದು, ನಗರ ಸಮುಚ್ಚಯ ಆಗಿರ್ಬೋದು, ಮೆಗಲೋಪೋಲಿಸ್ ಅಂತ ಎಲ್ಲದಕ್ಕೂ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಮೆಗಾ ಸಿಟಿಯಲ್ಲಿ 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುತ್ತಾರೆ. ಅದೇ ರೀತಿ ನಗರ ಸಮುಚ್ಚಯ ಬಂದು ಮುಖ್ಯ ನಗರ ಮತ್ತು ಅದರ ಸುತ್ತಮುತ್ತಲಿನ ಉಪನಗರಗಳನ್ನು ಹೊಂದಿರುತ್ತೆ ಸ್ಪರ್ಧಾರ್ಥಿಗಳೇ. ಮೆಗಲೋಪೋಲಿಸ್ ಬಂದು ಇದು ಅತ್ಯಂತ ದೊಡ್ಡ ನಗರ ಸಂಕೀರ್ಣವಾಗಿದ್ದು, ಅಂದ್ರೆ ದೊಡ್ಡ ನಗರಗಳ ಸಂಕೀರ್ಣವನ್ನ ಮೆಗಲೋಪೋಲಿಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಬಂದರುಗಳಿಗೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ, ಒಂದ್ ಕಡೆ ಫೋರ್ಟ್ ನೇಮ್ ಅನ್ನ ಕೇಳಿದರೆ ಯಾವ ಸ್ಟೇಟು ಮತ್ತೆ ಅದು ಏನಂತ ಕೇಳಿದ್ದಾರೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಭಾರತದ ಪಶ್ಚಿಮ ಬಂದರುಗಳಲ್ಲಿ ನೋಡಿ ಕಾಂಡ್ಲಾ, ಜವಾಹರ್ಲಾಲ್ ನೆಹರು ಬಂದರು ಬಂದು ನವಶೇವಾ, ಇಲ್ಲಿ ನೋಡಿ ಇಲ್ಲಿದೆ. ಮರ್ಮಗೋವಾ, ಇಲ್ಲಿ ನೋಡಿ ನವಶೇವಾ ಅಥವಾ ಜವಾಹರ್ಲಾಲ್ ನೆಹರು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಸ್ಪರ್ಧಾರ್ಥಿಗಳೇ. ಅಂದ್ರೆ ಇದರದ್ದು ಚಾರ್ಟ್ ಎಲ್ಲ ಕೊಟ್ಟಿದ್ದೀನಿ ಪುಸ್ತಕದಲ್ಲಿ, A to Z ಕೊಟ್ಟಿದ್ದೀನಿ. ನಿಮ್ಗೆ ಏನಪ್ಪಾ ಅಂದ್ರೆ ಮಾಹಿತಿ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ನಾನು ಅಂದ್ರೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಮರ್ಮಗೋವಾ ಇದೆ ನೋಡಿ. ದೀನ್ ದಯಾಳ್ ಬಂದರು ಕಾಂಡ್ಲಾ, ನೋಡಿ ಕಾಂಡ್ಲಾ ಬಂದರು ಇದು ಗುಜರಾತ್ ನಲ್ಲಿ ಕಂಡು ಬರುತ್ತದೆ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಅದೇ ರೀತಿ VO ಚಿದಂಬರ್ ಬಂದರು ಪಾರಾದೀಪ್, ಇದು ರಾಂಗ್ ಇದೆ. ಮತ್ತೆ ಕಾಮರಾಜ ಬಂದರು ಎನ್ನೂರು ಬಂದರು ತಮಿಳುನಾಡು. ಇಲ್ಲಿ ನೋಡಿ, ಭಾರತದ 13ನೇ ಹಾಗೂ ಇತ್ತೀಚಿನ ಬಂದರಾಗಿದ್ದು ಇದನ್ನು ಇತ್ತೀಚೆಗೆ ಕಾಮರಾಜ್ ಬಂದರು ಎಂದು ಗುರುತಿಸಲಾಗಿದೆ. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಮತ್ತೆ ಮುಂದಿನ ಸ್ಲೈಡ್ ನೋಡೋಣ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಇದೆ. ಇದು ಜಿಯೋದಲ್ಲಿ ಕಂಡು ಬರುತ್ತದೆ, ಪೇಜ್ ನಂಬರ್ 5. ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ ಸ್ಪರ್ಧಾರ್ಥಿಗಳೇ. 23ನೇ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿದ್ದು, ಅಕ್ಷಾಂಶಿಕವಾಗಿ ಭಾರತವು ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲೂ ಹಬ್ಬಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಕ್ರಮವಾಗಿ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ 8 ರಾಜ್ಯಗಳಲ್ಲಿ ಹಾದು ಹೋಗುತ್ತೆ ಸ್ಪರ್ಧಾರ್ಥಿಗಳೇ. ನೋಡಿ, ಮಧ್ಯಪ್ರದೇಶ ಇದೆ, ಪಶ್ಚಿಮ ಬಂಗಾಳ ಇದೆ, ರಾಜಸ್ಥಾನ ಇದೆ, ಬಿಹಾರ ರಾಂಗ್ ಆನ್ಸರ್. ಇಲ್ಲಿಗೆ ಇಲ್ಲ ಆನ್ಸರ್ ಇದೆ ಸ್ಪರ್ಧಾರ್ಥಿಗಳು. ಅದಕ್ಕೆ ಹೇಳೋದು ತುಂಬಾ ಅದ್ಭುತವಾಗಿದೆ ಪುಸ್ತಕ ಅಂತ. ಅದೇ ರೀತಿ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ, ಸಿಮೆಂಟ್ ಇಂಡಸ್ಟ್ರಿ ಎಲ್ಲಿ ಕಂಡು ಬರುತ್ತೆ ಅಂತ. ಇದು ಸಿಮೆಂಟ್ ಉತ್ಪಾದನಾ ಘಟಕಗಳು ಎಲ್ಲೆಲ್ಲಿದೆ ಅಂತ. ಲಕೇರಿ ಬಂದು ರಾಜಸ್ಥಾನ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ 1ಕ್ಕೆ 2 ರಾಜಸ್ಥಾನ ಇದೆ. ಮತ್ತೆ
2ಕ್ಕೆ 4 ಆಂಧ್ರ ಪ್ರದೇಶ ಇದೆ ವಿಜಯವಾಡ. ರಾಮಗುಂಡಮು 1ಕ್ಕೆ 3 ಇದೆ ಇದು ಏನು ಪಶ್ಚಿಮ ಬಂಗಾಳ. ದುರ್ಗಾಪುರ ಯಾವುದು 3ಕ್ಕೆ 3 ಪಶ್ಚಿಮ ಬಂಗಾಳ. ದುರ್ಗಾಪುರ ಬರುತ್ತೆ ಸ್ಪರ್ಧಾರ್ಥಿಗಳೇ. ಒಂದೇ ನಿಮಿಷ ನೋಡಿ, ನಿಮಗೆ ಇಲ್ಲಿ ನೋಡ್ಬೋದು ಸ್ಪರ್ಧಾರ್ಥಿಗಳೇ, ಸಿಮೆಂಟ್ ಕಂಪನಿ ರಾಷ್ಟ್ರದ ಮೊದಲ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಸಿಮೆಂಟ್ ಉತ್ಪಾದನೆಯಲ್ಲಿ ಭಾರತದ ರಾಜ್ಯಗಳ ಮೊದಲ ಸ್ಥಾನವನ್ನು ಮಧ್ಯಪ್ರದೇಶ, ನಂತರದಲ್ಲಿ ಆಂಧ್ರ ಪ್ರದೇಶ, ರಾಜಸ್ಥಾನ, ಕರ್ನಾಟಕ, ಗುಜರಾತ್ಗಳಲ್ಲಿವೆ ನೋಡಿ. ಇಲ್ಲಿ ನೋಡಿ, ಮಧ್ಯಪ್ರದೇಶದ ಕಟ್ನಿ ಮತ್ತು ರಾಜಸ್ಥಾನದ ಲಾಕೇರಿ ಇಲ್ಲಿದೆ ನೋಡಿ ಸ್ಪರ್ಧಾರ್ಥಿಗಳೇ. ಲಾಕೇರಿ ಇಲ್ಲಿದೆ. ಅದೇ ರೀತಿ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಗುಜರಾತ್ಗಳ ರಾಜ್ಯಗಳಲ್ಲಿ ಕಂಡು ಬರುತ್ತೆ ನೋಡಿ. ಇದು ಸಿಮೆಂಟ್ ಇಂಡಸ್ಟ್ರಿ, ಪೇಜ್ ನಂಬರ್ 313 ಮತ್ತೆ 314 ಮಾಹಿತಿ ಸಿಗುತ್ತೆ ಸ್ಪರ್ಧಾರ್ಥಿಗಳಿಗೆ ನಿಮಗೆ. ಓಕೆನಾ. ಲಾಕೇರಿ ಬಂದ್ರೆ ರಾಜಸ್ಥಾನ 1ಕ್ಕೆ, ಲಾಕೇರಿ 2 ರಾಜಸ್ಥಾನ. ವಿಜಯವಾಡ 2ಕ್ಕೆ 4 ಆಂಧ್ರ ಪ್ರದೇಶ. ರಾಮಗುಂಡಂ ಇದು ಡಿ ಆಂಧ್ರ ಪ್ರದೇಶ. ದುರ್ಗಾಪುರ ಪಶ್ಚಿಮ ಬಂಗಾಳ 3 ಸ್ಪರ್ಧಾರ್ಥಿಗಳೇ. ಇದು ಕರೆಕ್ಟ್ ಆನ್ಸರ್ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವದಲ್ಲಿ ಅತ್ಯಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂದ್ರೆ ಒಳನಾಡಿನ ಜಲಮಾರ್ಗ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಸ್ಪರ್ಧಾರ್ಥಿಗಳೇ. ರೈನ್ ಜಲಮಾರ್ಗವು ಯುರೋಪಿನಲ್ಲಿ ಹರಿಯುವ ರೈನ್ ನದಿಯು ಒಳನಾಡಿನ ಜಲಮಾರ್ಗವು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸಂಚಾರ ದಟ್ಟಣೆಯನ್ನು ಹೊಂದಿರುವ ಮತ್ತು ಸಾಗಾಣಿಕೆಗೆ ಬಳಸಲಾಗುವ ಪ್ರಮುಖ ಜಲಮಾರ್ಗವಾಗಿದೆ. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡ್ಕೋಬೇಕಾಗುತ್ತೆ. ಮತ್ತೆ ಮುಂದಿನ ಸ್ಲೈಡ್ ನೋಡೋಣ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗವು ಈ 2 ನಗರಗಳ ನಡುವೆ ಸಂಕಲ್ಪವನ್ನು ಕಲ್ಪಿಸುತ್ತದೆ ಅಂದ್ರೆ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನೋಡಿ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗವು ಅಮೆರಿಕದ ಪಶ್ಚಿಮ ಕರಾವಳಿಯ ಪ್ರಮುಖ ನಗರಗಳಾದ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ನೊಂದಿಗೆ ಸಂಪರ್ಕಿಸುತ್ತಿದೆ ಅಂತ ಕ್ವಶನ್ ಆಗಿದೆ. ಅದೇ ರೀತಿ ನೋಡಿ, ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಗುರುತಿಸಿ ಅಂತ ಕೇಳಿದೆ. ಪ್ರಭಾವ ಬೀರದ ಅಂತ ಇಲ್ಲಿ ಒಂದೇ ಒಂದು ಅಕ್ಷರ ಮಿಸ್ ಮಾಡ್ಕೊಂಡ್ರೆ ನೀವು ಆನ್ಸರ್ ರಾಂಗ್ ಮಾಡ್ಬಿಡ್ತೀರ. ಎತ್ತರ, ಅಕ್ಷಾಂಶ, ಮಾರುತ ಇವು 3 ಹವಾಮಾನದ ಮೇಲೆ ಪ್ರಭಾವ ಬೀಳುತ್ತೆ, ಆದ್ರೆ ರೇಖಾಂಶ ಪ್ರಭಾವ ಬೀರಲ್ಲ ಸ್ಪರ್ಧಾರ್ಥಿಗಳು. ಇದು ನೋಡಿ ಪೇಜ್ ನಂಬರ್ 405 ಜಿಯೋದಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ವಾಯುಮಂಡಲದ ಒತ್ತಡದ ಹಂಚಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಎತ್ತರ, ಅಕ್ಷಾಂಶ ಮತ್ತೆ ನೀರಾವಿ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಮಾರುತ ಇದೆ ಸ್ಪರ್ಧಾರ್ಥಿಗಳ. ಮುಂದಿನ ಸ್ಲೈಡ್ ನೋಡೋಣ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನಗಳೆಂದು ಕರೆಯುತ್ತಾರೆ. ಅಂದ್ರೆ ಗ್ರೀನ್ ಫೀಲ್ಡ್ ಅಂದ್ರೆ ಸಿಟಿಗಳಿಂದ ಹೊರವಲಯದಿದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ತುಂಬಾ ನಿರ್ಮಾಣಗಳು ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪರಿಸರ ಹಚ್ಚ ಹಸಿರಿಂದ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ ಮರಗಳನ್ನ ಕಡಿಯೋದಿಲ್ಲ, ಏನು ಮಾಡೋದಿಲ್ಲ. ಅದನ್ನ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳು ಅಂದ್ರೆ ಹಸಿರು ವಿಮಾನ ನಿಲ್ದಾಣಗಳಂತ ಗುರುತಿಸಿಕೊಂಡಿದ್ದಾವೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಂದ್ರೆ ಅಸ್ಸಾಂ. ಓಕೆನಾ. ಇದೆಲ್ಲ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತೆ. 22 ಭಾಷೆಗಳೇನಿದೆಯಲ್ಲ 8ನೇ ಅನುಸೂಚಿಯಲ್ಲಿ ಇದೆಯಲ್ಲ, ಆ 8ನೇ ಅನುಸೂಚಿಯಲ್ಲಿ ಭಾಷೆಗಳ ಬಗ್ಗೆ ಬರುತ್ತೆ. ಅದರಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ದು D2 ವರ್ಷನ್ ಕೋಡ್ ನೋಡಿ ಸ್ಪರ್ಧಾರ್ಥಿಗಳೇ. ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೀನಿ 99.99% ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ಸ್ ಸಿಗುತ್ತೆ ನನಗೆ. ಅದು ಈವನ್ UPSC ಆಗಿರ್ಬೋದು, KPSC ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಬೋದು ಸ್ಪರ್ಧಾರ್ಥಿಗಳೇ. ಓಕೆನಾ. ನಾನು ಏನ್ ಹೇಳಿದ್ದೀನಿ ಆ ಪುಸ್ತಕಗಳನ್ನ ಓದಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಬರೆದಿರುವಂತಹ ಪುಸ್ತಕಗಳ ಜೊತೆಗೆ ನಾನು ಏನು ಹೇಳಿದ್ನಲ್ಲ ಆ ಪುಸ್ತಕಗಳನ್ನ ಓದಿ. ಯೂಟ್ಯೂಬರ್ಸು ಸಾಕಷ್ಟು ಜನ ಒಬ್ಬೊಬ್ಬರು ಒಂದೊಂದು ದಿನ ಬಂದು ಒಂದೊಂದು ಮಾತು ಹೇಳ್ತಾ ಇರ್ತದೆ, ಅದಕ್ಕೆಲ್ಲ ಕಿವಿ ಕೊಡಕ್ ಹೋಗ್ಬೇಡಿ. ಇವತ್ತು ಹೇಳ್ತಾರೆ DSRTC ಪುಸ್ತಕಗಳು ಓದಿ, NCRTC ಪುಸ್ತಕಗಳು ಓದಿ ಅಂತ ಹೇಳಿ ಮುಂದೊಂದು ದಿನ ಬಂದು ಅವರೇ ಪುಸ್ತಕವನ್ನ ಬರೆದುಕೊಂಡು ಕೂತಿದ್ರು. ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಿಮ್ಗೆ ಭೂಗೋಳ ಜಾಸ್ತಿ ಸಾಕಷ್ಟು ಬಿಡ್ತಾ ಇರ್ತಾರೆ. ಓಕೆನಾ. ಏನೋ ಆಕಸ್ಮಿಕವಾಗಿ ಜಾಬ್ ಆಗಿದೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಸ್ಪರ್ಧಾರ್ಥಿಗಳನ್ನ ದಾರಿ ತಪ್ಪೋ ಕೆಲಸ ಸಾಕಷ್ಟು ಜನ ಮಾಡ್ತಿದ್ದಾರೆ. ಅದು ನನಗೆ ಅವಶ್ಯಕತೆ ಇಲ್ಲ ಸ್ಪರ್ಧಾರ್ಥಿಗಳ. ನನ್ನ ಬುಕ್ ಸೇಲ್ ಆಗಲಿ ಅಂತ ಏನೂ ಇಲ್ಲ.
ವಿತ್ ನಿಮಗೆ ಪ್ರೂಫ್ ಕೊಟ್ಟಿದ್ದೀನಿ ಎಕ್ಸಾಕ್ಟ್ ಆಗಿ. ಮತ್ತೆ ಹೇಳ್ತಾರೆ ಯಾವುದೋ ಒಂದು ಕ್ವಶನ್ ಬ್ಯಾಂಕ್ ಅನ್ನ ತಗೋಬಿಡ್ತಾರೆ, 70 ಕ್ವಶನ್ 80 ಕ್ವಶನ್ ಬರುತ್ತೆ ಅಂತ ಬಂದಿದೆ ಅಂತ ಹೇಳ್ತಾರೆ, ಬಿಲ್ಡಪ್ ಕೊಡ್ತಾರೆ, ತಾವೇ ಏನೋ ಇದು ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ಅವಾಯ್ಡ್ ಮಾಡಿ ನಾನು ಹೇಳ್ತಾ ಇದ್ದೀನಿ, ಸ್ಪರ್ಧಾರ್ಥಿಗಳು ಒಬ್ಬ ಉತ್ತಮ ಮಾರ್ಗದರ್ಶಕರ ಏನು ಮಾಹಿತಿಯನ್ನು ತಗೊಳ್ಳಿ. ಸಾಕಷ್ಟು ಫೇಕ್ ಯೂಟ್ಯೂಬರ್ಸ್ ಇದ್ದಾರೆ, ಫೇಕ್ ಅಂದರೆ ಮಾಹಿತಿ ಕೊಟ್ಟು ತಮ್ಮ ಲಾಭಿಗೋಸ್ಕರ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ, ಓಕೆನಾ, ಏನೋ ಒಂದು ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಸ್ಪರ್ಧಾರ್ಥಿಗಳಿಗೆ. ಮತ್ತೆ ಸರ್ ಹೆಂಗ್ ಓದಬೇಕು ಅಂತಾನು ಕ್ವಶನ್ ಕೇಳಿದ್ರು ವಿದ್ಯಾರ್ಥಿಗಳು. ಟೈಮ್ ಟೇಬಲ್ ಹಾಕೊಂಡು ಓದಬೇಕು ಬೇಡವಾ ಅಂತ. ನೋಡಿ ಸ್ಪರ್ಧಾರ್ಥಿಗಳ, ಯಾವುದೇ ಒಬ್ಬ ಸ್ಪರ್ಧಾರ್ಥಿಯು ಟೈಮ್ ಟೇಬಲ್ ಹಾಕೊಂಡು ಓದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇವನ್ ನಾವು ಹಾಕೊಂಡು ಪ್ರಯತ್ನ ಮಾಡಿದೀವಿ, ಹೋಗ್ಬಿಟ್ಟು ಲೈಬ್ರರಿಯಲ್ಲಿ ಫುಲ್ಲು ಸ್ಟಿಕ್ಕಿ ಪ್ಯಾಡ್ ಬರುತ್ತಲ್ಲ ನೀಟಾಗಿ, ಇದೇ ಓದ್ಬೇಕು ಅಂತ, ಅದನ್ನ ಫಾಲೋ ಮಾಡಕ್ ಯಾರು ಆಗಲ್ಲ ಸ್ಪರ್ಧಾರ್ಥಿಗಳು. ಯಾರೇ ಆಗಿರ್ಬೋದು, UPSC KPSC ಟ್ಯಾಕಲ್ ಮಾಡಿರೋರು ಅಷ್ಟೇ, ಬಂಡಲ್ ಬಡಾಯಿಗ್ಲೆ, ಓಕೆನಾ, ಹೇಳ್ತಾರೆ ಅವರು. ಮತ್ತೆ ಏನು, ನಾವು ಮೊಬೈಲೇ ನೋಡಿರ್ಲಿಲ್ಲ, ನಾವು ಒಂದು ಮೂವಿ ನೋಡಿರ್ಲಿಲ್ಲ, ಮತ್ತೆ ನಾವು ಕೋಣೆಯಲ್ಲೇ ಬಂದಿ ಆಗ್ಬಿಟ್ಟಿದ್ವಿ, ಎಲ್ಲ ಡೋಂಗಿ ಆಸ್ಪಿರೆಂಟ್ಸೇ ಇವೆಲ್ಲ ಮಾತುಗಳೆಲ್ಲದು ಡೋಂಗಿಗಳೇ. ನಾನು ಹೇಳ್ತೀನಿ, ಪಾಠದ ಜೊತೆಗೆ ಎಲ್ಲನೂ ಇರಬೇಕು ಸ್ಪರ್ಧಾರ್ಥಿಗಳ, ಅದೇ ಜೀವನ. ಯಾವುದನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಏನೇ ಡೌಟ್ಸ್ ಇದ್ರು ನನ್ನ ನಂಬರ್ ಇರುತ್ತೆ, ಕರೆ ಮಾಡಿ ಸಜೆಷನ್ ಕೇಳಿ, ಯಾವ ಪುಸ್ತಕ ಓದಬೇಕು, ಹೇಗೆ ಓದಬೇಕು ಹೇಳ್ತೀನಿ, ಓಕೆನಾ. ಆ ಕಾರಣದಿಂದ ನನ್ನ ನೋಡಿ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳು. ನಂದು ಏನೇ ಇದ್ರು ನೇರ ನುಡಿ ಇರುತ್ತೆ ಸ್ಪರ್ಧಾರ್ಥಿಗಳೇ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.